ಏನು ಹಿಂದಿ ಹೇರಿಕೆಯನ್ನ ಕೇಂದ್ರದ ಜನ ನಮ್ಗೆ ಮಾಡ್ತಾ ಬಂದಿದ್ದಾರೆ. ಇವತ್ತು ಅದರದೇ ಇನ್ನೊಂದು ಮುಖವನ್ನ ಇವತ್ತು ತಾಜ್ ವೆಸ್ಟ್ ಎಂಡ್ ಅಲ್ಲಿ ಕೇಂದ್ರದ ಹಲವು ಹಿಂದಿ ರಾಜ್ಯದ ಎಂಪಿಗಳು ಮತ್ತು ಕೆಲವು ಅಧಿಕಾರಿ ವಲಯದ ಜನ ಸೇರ್ಕೊಂಡು ಹಿಂದಿಯನ್ನ ರಾಜ್ಯದ ಅನೇಕ ಇಲಾಖೆಗಳಲ್ಲಿ ಹೇಗೆ ಏರೋದು ಅನ್ನೋದನ್ನ ಒಂದು ಒಂದು ಸಭೆ ನಡೆಸ್ತಾ ಇದ್ರು. ಆ ಸಭೆಯ ಮಾಹಿತಿ ನಮಗೆ ಗೊತ್ತಾಯ್ತು. ಇಡೀ ಸಭೆಯಲ್ಲಿ ಪೂರ್ತಿ ಹಿಂದಿ 100ಕ್ಕೆ 100ರಷ್ಟು ಹಿಂದಿಯನ್ನು ಹಾಕೊಂಡು ಸಭೆ ಮಾಡ್ತಿದ್ದಂತ ಸಭೆಗೆ ನುಗ್ಗಿದಂತ ಕರ್ನಾಟಕ ರಕ್ಷಣಾ ವೇದಿಕೆ ಅಲ್ಲಿರುವ ಎಲ್ಲಾ ಬ್ಯಾನರ್ ಗಳನ್ನ ಕಿತ್ತಾಕೋದ್ರ ಮುಖಾಂತರ ಬಂದಂತ ಆ ಎಲ್ಲ ಕೇಂದ್ರದ ಏನು ಅತಿಥಿಗಳಿದ್ರು ಅವ್ರನ್ನೆಲ್ಲ ಅಲ್ಲಿಂದ ಕಳಿಸುವಂತ ಕೆಲಸ, ಸಭೆಯನ್ನ ರದ್ದು ಮಾಡುವಂತ ಕೆಲಸವನ್ನ ಮಾಡಿದೀವಿ. ಇವತ್ತು ಪೊಲೀಸರು ನಮ್ಮ ಹೋರಾಟವನ್ನ ಹತ್ತಿಕ್ಕಿ ಇವತ್ತು ನಮ್ಮನ್ನ ಬಂಧಿಸಿ ಜೈಲಿಗೆ ಕಳಿಸುವಂತ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಇದಕ್ಕೆಲ್ಲ ಎದುರುವಂತ ಕಾರ್ಯಕರ್ತರು ನಾವಲ್ಲ. ನಮ್ಗೆ ನಾರಾಯಣಗೌಡರು ಎದೆಗಾರಿಕೆಯಿಂದ ಹೋರಾಟ ಮಾಡೋದನ್ನ ಹೇಳ್ಕೊಟ್ಟಿದ್ದಾರೆ. ಇನ್ನೂ 4 ಬಾರಿ ಜೈಲಿಗೆ ಹೋದ್ರು. ಕನ್ನಡದ ವಿಚಾರದಲ್ಲಿ ರಾಜಿ ಇಲ್ಲ. ಎಲ್ಲೇ ಹಿಂದಿ ಏರಿಕೆ ನಡೆದ್ರು ಅಲ್ಲಿಗೆ ನುಗ್ತೀವಿ, ಹೋರಾಟ ಮಾಡ್ತೀವಿ. ನಮ್ಮ ಹೋರಾಟ ಕ್ರಾಂತಿ ಸ್ವರೂಪದಲ್ಲಿ ಇದ್ದೇ ಇರುತ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.